ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಇದು ಬರೀ ಕೂಗಾಗೆ ಉಳ್ಕೊಬಿಡುತ್ತಾ ಅನ್ನೋ ಒಂದು ಭಯ ಶುರುವಾಗಿದೆ. ಮೊನ್ನೆ ರಾಮನಗರದಲ್ಲಿ ಅಷ್ಟು ದೊಡ್ಡ ಜಾತ್ರೆಯಲ್ಲಿ ಇವನ್ CM ಅವ್ರು ಮಾತಾಡ್ತಿದ್ರು ಕೂಡ ಫ್ಯಾನ್ಸ್ ಆ ಒಂದು ಪ್ರೀತಿನ ತೋರಿಸ್ತಾರೆ ಡಿ ಬಾಸ್ ಬಗ್ಗೆ. ಅಂಡ್ CM ಅವ್ರು ಕೂಡ ಹೇಳ್ತಾರೆ ನೋಡೋಣ ಆದಷ್ಟು ಬೇಗ ಒಳ್ಳೇದಾಗುತ್ತೆ, ಎಲ್ರು ದೇವ್ರನ್ನ ಪ್ರಾರ್ಥನೆ ಮಾಡಿ ಅಂತ. ಇದೇ ಟೈಮಲ್ಲಿ ಜೊತೆಗಿದ್ದವರು, ಜೊತೆಗೆ ಓಡಾಡ್ದವ್ರು, ಜೊತೆಗೆ ಕುಡ್ದವ್ರು, ಅಣ್ಣ ತಮ್ಮ ಅಂದವ್ರೆ ಇವತ್ತು ಬಾಸ್ಗೆ ಮುಳ್ಳಾಗ ಹೋಗ್ತವ್ರೆ. ಇದ್ ನೋಡ್ತಾ ಇದ್ರೆ ಅವ್ರ ವೈಯಕ್ತಿಕ ಜೀವನ ಬಿಡಿ, ಬಟ್ ಇವೆಲ್ಲ ನೋಡ್ತಾ ಇದ್ರೆ ಯಾರು ನಂಬೇಕು, ಯಾರು ನಂಬಾರ್ದು, ಯಾರ್ ಸವಾಸ ಮಾಡ್ಬೇಕು, ಯಾರ್ ಸವಾಸ ಮಾಡಬಾರ್ದು ಏನು ತಲೆಗೆ ಹೊಡಿತಾ ಇಲ್ಲ. ಬಟ್ ಒಂದಂತೂ ನಿಜ, ಇವನ್ ಡಿ ಬಾಸೇ ಕಳ್ಕೊಬಿಡ್ತಾರೆ ಅನ್ಸುತ್ತೆ. ಇನ್ನೊಂದ್ ಜನ್ಮ ಅಂತೂ ಈ ತರ ಜನ್ಮ ಕೊಡ್ಬೇಡ ಅಂತ. ಯಾಕೆಂದ್ರೆ ಇನ್ನೇನಯ್ಯ, ಏನ್ ಅನ್ಯಾಯ ಇದು. ಯಾರು ತಪ್ಪು ಮಾಡಿದಾರೆ ಹೌದು, ಹಂಗಂತ ನಮ್ ದೇಶದಲ್ಲಿ ನಮ್ ರಾಜ್ಯದಲ್ಲಿ ಕೊಲೆಗಳೇ ಮಾಡಿಲ್ವಾ? ಕೊಲೆಗಳು ಮಾಡಿರೋ ಹೊರಗಡೆನೆ ಬಂದಿಲ್ವಾ? ಇತ್ತೀಚೆಗಷ್ಟೇ ಒಂದು ಕೇಸ್ ನಡೀತು, ಕೊಲೆ ಮಾಡಿದ್ರು ಹೊರಗಡೆ ಬಂದ್ರು. ಸುಮಾರು ಜನ ಬಂದಿದ್ದಾರೆ, ರಾಜಕಾರಣಿಗಳಾಗಿರ್ಬೋದು, ಬೇರೆ ಬೇರೆ ರೀತಿ ವ್ಯಕ್ತಿಗಳಾಗಿರ್ಬೋದು. ಅವ್ರಿಗೆ ಯಾರಿಗೂ ಇಲ್ದಿರೋ ಒಂದು ಶಿಕ್ಷೆ ಈ ಅಪ್ಪನ್ಗೆ ಯಾಕೆ? ಇದ್ರಲ್ಲಿ ಒಂದ್ ಮಾತು ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. ನಮ್ ಲೈಫ್ ಅಲ್ಲಿ ಫ್ರೆಂಡ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಏನ್ ಹೇಳಿ, ಫ್ರೆಂಡ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಹೆಂಗೋ ಬದುಕ್ಬೋದು. ನಮ್ ಕಷ್ಟ ಇದ್ರು ಏನೋ ಕಷ್ಟಪಟ್ಟು ಹೊರಗಡೆ ಬರ್ಬೋದು. ಆದ್ರೆ ಶತ್ರುಗಳನ್ನ ಅಂತ ಇಡ್ಕೊಂಡ್ರೆ ನಾವು ಒಂಚೂರು ಎಡವೋದ್ನ ಕಾದು ಆ ಎಡವಿದಕ್ಕೆ ನಮ್ ಗುಂಡಿನೇ ತೋಡಿ ನಮ್ ಸ್ಮಶಾನ ಮಾಡಿ ಮಲಗಿಸ್ಬಿಡ್ತಾರೆ. ಬಿಕಾಸ್ ನಮ್ ಕೈಗಳಲ್ಲಿ ಏನೂ ಇಲ್ಲ. ಆ ತಾಯಿ ಚಾಮುಂಡೇಶ್ವರಿನೇ ನಿಮ್ನ ಕಾಪಾಡ್ಬೇಕು.